ಇವತ್ತು ಮಹಾರಾಷ್ಟ್ರ ಸ್ಪೆಷಲ್ ಮಹಾರಾಷ್ಟ್ರ ಥಾಲಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಅಂಜಲಿ ರೆಡ್ಡಿ ಬ್ಲಾಗ್. ನಾನು ಅಂಜಲಿ. ಇವಾಗ ಮಾಡುವ ವಿಧಾನ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹೆಸರು ಬೇಳೆನೂ ಹಾಕೋಬೋದು. ಅದಕ್ಕೆ 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. 2 ಬಟ್ಟಲು ನೀರು ಹಾಕ್ಕೊಂಡು ಇವಾಗ ಬೇಳೆ ಕುದಿಯಲು ಬಿಡೋಣ. 3 ಸೀಟಿ ತೊಗೊಂಡ್ರೆ ಬೇಳೆ ಚೆನ್ನಾಗಿ ಕುದಿಯುತ್ತೆ ನೋಡಿ. 3 ಸೀಟಿ ತೊಗೊಂಡ್ರೆ ಸಾಕು ನೋಡಿ. ಇವಾಗ ಅದು ಗ್ಯಾಸ್ ಮೇಲೆ ಇಟ್ಕೊಂಡು ಸೀಟಿ ಆಗೋ ತನಕ ಈ ಕಡೆ ಅನ್ನ ಮಾಡ್ಕೊಳ್ಳೋಣ. ಅಕ್ಕಿ ತೊಗೊಂಡಿದ್ದೀನಿ ನೋಡಿ, 1 ಬಟ್ಟಲು ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳೆದಿದ್ದೀನಿ 2 ಸರಿ. ತೊಳೆದ ಮೇಲೆ ಅದಕ್ಕೆ 1 ಚರಿಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸೀಟಿ ಹೊಡೆಯೋವರೆಗೂ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ರೈಸ್ ರೆಡಿ ಆಗಿದೆ. 2 ವಿಸಲ್ ಆಯಿತು. ಈ ಕಡೆ 3 ವಿಸಲು ಬೇಳೆನೂ ಕುದ್ದಿದೆ ನೋಡಿ. ಕುದ್ದ ಮೇಲೆ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಳೆ ಕುದ್ದಿದೆ. ಇವಾಗ ನಾವು ಸಾಂಬಾರು ಮಾಡ್ಕೊಳ್ಳೋಣ. ನೋಡಿ ಬೇಳೆ ಎಲ್ಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಎಲ್ಲ ಕುದ್ದಿದೆ ನೋಡಿ ಬೇಳೆ ಎಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು 1 ದಂಟು ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಇದು ಆದಮೇಲೆ ಇವಾಗ ನೋಡಿ, ಇವಾಗ ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕಬೇಕು. 1 ಪ್ಲೇಟ್ ಮುಚ್ಕೊಂಡು ನಾವು ಒಗ್ಗರಣೆ ಹಾಕಬೇಕು. 1-2 ಸೆಕೆಂಡ್ ಆದರೂ ನಾವು ಹೀಗೆ ಮುಚ್ಚಿಡ್ತೀವಿ ನೋಡಿ. ಯಾವಾಗಲೂ ಒಗ್ಗರಣೆ ಹಾಕೋದಿತ್ತಂದರೆ ಹೀಗೆ ಮಾಡ್ತೀವಿ ನಾವು. ಇವಾಗ ನೋಡಿ ಒಗ್ಗರಣೆ ಎಲ್ಲ ಕಲಿಸ್ಬೇಕು. ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಕಲ್ತ ಮೇಲೆ ಇವಾಗ ನಾನು ಉಪ್ಪು ಹಾಕೋತೀನಿ ನೋಡಿ. ನಾನು ಮೊದಲು ಉಪ್ಪು ಹಾಕಿಲ್ಲ. ಇವಾಗ ಎಷ್ಟು ಉಪ್ಪು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡ್ರೆ ಬೇಳೆ ರೆಡಿ ಆಯಿತು, ರೈಸು ರೆಡಿ ಆಯಿತು ನೋಡಿ. ಅನ್ನ ಸಾಂಬಾರು ರೆಡಿ ಆಯಿತು. ಇವಾಗ ಈ ಕಡೆ ಹೆಸರು ಕಾಳಿನ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ದಪ್ಪ ಸೈಜ್ದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು, ಹುರ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಅಲ್ಲ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಹಾಕಿ ಮತ್ತು ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಇವಾಗ 2 ಟೊಮಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕಿ ಚೆನ್ನಾಗಿ ಟೊಮಟೊ ಎಲ್ಲ ಬಾಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ, ಟೊಮಟೊ ಜಲ್ದಿ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಈ ಕಡೆ ನೋಡಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಖಡಾ ಮಸಾಲ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಖಡಾ ಮಸಾಲ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇವಾಗ ನಾವು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮಸಾಲ, ಈರುಳ್ಳಿ ಟೊಮಟೊ ಮಸಾಲ. ಅದು ಎಣ್ಣೆಯಲ್ಲಿ ಹಾಕಿ ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮೊದಲೇ ಸ್ವಲ್ಪ ಫ್ರೈ ಮಾಡಿರ್ತೀವಿ ನಾವು. ಇವಾಗ 1-2 ನಿಮಿಷ ಆದರೆ ಬೇಗನೆ ಆಗುತ್ತೆ ನೋಡಿ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಕ್ಕೆ 1 ಸ್ಪೂನು ಅರಿಶಿನ, 1 ಸ್ಪೂನು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಧನಿಯಾ ಮಸಾಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮತ್ತೆ ಕಲಿಸ್ಕೋಬೇಕು ನೋಡಿ. ಇವಾಗ ಎಲ್ಲ ಚೆನ್ನಾಗಿ ಕಲಸಿದಾದ್ಮೇಲೆ ನೋಡಿ 1-2 ನಿಮಿಷ ಚೆನ್ನಾಗಿ ಕುದಿಬೇಕು ಇದು. ಇವಾಗ ನೋಡಿ 2 ನಿಮಿಷ ಆಗಿದೆ. ಅದಕ್ಕೆ ನಾನು ಮೊಳಕೆ ಬಂದಿರೋ ಹೆಸರು ಕಾಳು ಹಾಕೋತಾ ಇದ್ದೀನಿ.
ಹೆಸರು ಕಾಳು ಮತ್ತು ಸ್ವಲ್ಪ ವಟಾಣಿ ಕಾಳು ಇದಾವೆ ನೋಡಿ. ನಾವು ಅಂಗಡಿಯಿಂದ ತಂದಿದ್ದಕ್ಕೆ ಎಲ್ಲ ಮಿಕ್ಸ್ ಇದೆ. ಸ್ವಲ್ಪ ಮನೆಯಲ್ಲಾದರೆ ಒಂದೇ ಹೆಸರು ಕಾಳಿಂದ ಮಾಡ್ಕೋಬೋದು. ಇವಾಗ ಹೆಸರು ಕಾಳು ಎಲ್ಲ ಮಸಾಲದಲ್ಲಿ ಕಲ್ತ ಮೇಲೆ ಅದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಬಟ್ಲಿಂದ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಆ ಬಟ್ಲಿಂದನೇ ಒಂದು ಬಟ್ಟಲು ನೀರು ಹಾಕ್ಕೊಂಡು ಇವಾಗ 2 ನಿಮಿಷ ಕುದಿಯಲು ಬಿಡಬೇಕು. ಒಂದು ಪ್ಲೇಟ್ ಮುಚ್ಕೊಂಡು ಇವಾಗ 2 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಎಲ್ಲ ಕುದ್ದಿದೆ ನೋಡಿ. ಇವಾಗ ನೋಡಿ ಹೆಸರು ಕಾಳಿನ ಪಲ್ಯ ರೆಡಿಯಾಗಿದೆ ನೋಡಿ. ರೆಡಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಕಟ್ ಮಾಡಿ ಹಾಕೋಬೇಕು. ಹಾಕ್ಕೊಂಡ್ರೆ ಫೈನಲ್ಲಾಗಿ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ 2 ನಿಮಿಷ ಕುದ್ರೆ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ನೋಡೋಣ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಗರಂ ಆದಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು 1 ದಂಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ಅದಕ್ಕೆ 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆದಮೇಲೆ ಇವಾಗ ಅದಕ್ಕೆ 1 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ಅದು ಆದಮೇಲೆ ಅದಕ್ಕೆ 1 ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಅದಕ್ಕೆ 4 ಚಿಕ್ಕ ಸೈಜು ಆಲೂಗಡ್ಡೆ ನಾನು ಕುದಿಸ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ಕಲಿಸ್ಕೊಂಡು 2 ನಿಮಿಷ ಪ್ಲೇಟ್ ಮುಚ್ಕೊಂಡು ಬೇಯೋದಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್. 2 ನಿಮಿಷ ಆದರೆ ಸಾಕು. ಇವಾಗ 2 ನಿಮಿಷ ಆಗಿದೆ ನೋಡಿ. ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಸೂಪರ್ ಆಗಿದೆ ನೋಡಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಕಟ್ ಮಾಡಿಕೊಂಡು ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಕಲಿಸ್ಬಿಟ್ರೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ನೋಡಿ. ಈ ಕಡೆ ಬನ್ನಿ, ಇವಾಗ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 2 ಬಟ್ಟಲು ನೀರು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಇವಾಗ ಮಜ್ಜಿಗೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಮಜ್ಜಿಗೆ ಎಲ್ಲ ಕಲಸಿದಾಗಿದೆ. ಕಲಸಿದಾದ್ಮೇಲೆ ಇವಾಗ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ನೋಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಫೈನಲ್ಲಾಗಿ ಮಸಾಲ ಮಜ್ಜಿಗೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ ಪೂರಿ ಮಾಡ್ಕೊಳ್ಳೋಣ. ಅರ್ಧ kg ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ನೋಡಿ. ಸ್ವಲ್ಪ ಹಾಕಬೇಕು ನೀರು. ಇವಾಗ ಹಿಟ್ಟೆಲ್ಲ ಕಲಿಸ್ಕೊಳ್ಳೋಣ ನೋಡಿ. ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಗಿದೆ ನೋಡಿ. ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಯಾವಾಗಲೂ ನಾವು ಪುರಿ ಮಾಡುವಾಗ ಹಿಟ್ಟು ಗಟ್ಟಿಯಾಗಿರಬೇಕು. ಸಾಫ್ಟ್ ಆಗಿದ್ದರೆ ಪುರಿ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡು ಇವಾಗ ಚಿಕ್ಕದಾಗಿ ಉಳ್ಳೆ ತೊಗೋತಾ ಇದ್ದೀನಿ ನೋಡಿ. ಉಳ್ಳೆ ತೊಗೊಂಡು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಇವಾಗ ಲಟ್ಟಿಸ್ಕೋಬೇಕು ನೋಡಿ. ಸ್ವಲ್ಪ ದಪ್ಪಾಗೆ ಲಟ್ಟಿಸ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಇದ್ದರೆ ಪುರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಇದೇ ಥರ ಇವಾಗ ನಾನು ಎಲ್ಲ ಪುರಿಗಳನ್ನು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಈ ಕಡೆ ಎಣ್ಣೆ ಕಾಯಲು ಇಟ್ಟಿದೆ, ಎಣ್ಣೆ ಕಾಯ್ದಿದೆ. ಎಣ್ಣೆ ಚೆನ್ನಾಗಿ ಗರಂ ಆಗಿರಬೇಕು. ಹಾಗಾದರೆ ಪುರಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ನೀವು ಎಷ್ಟು ಚೆನ್ನಾಗಿ ಗರಂ ಆಗಿರುತ್ತೋ ಪುರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಇವಾಗ ನಾನು ಪುರಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ತುಂಬ ಚೆನ್ನಾಗಾಗುತ್ತೆ ಪುರಿ ಮಾಡೋದು ತುಂಬ ಈಸಿ. ಸ್ವಲ್ಪ ಜನ ಅಂತಾರೆ ನಮ್ಮದು ಪುರಿನೇ ಉಬ್ಬಿ ಬರಲ್ಲ
ಅಂತ ಹೇಳ್ತಾರೆ, ಆದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರೈ ಆದಮೇಲೆ ಇವಾಗ ತೆಗಿಯೋಣ. ತೆಗೆದು ಮತ್ತೆ ಒಂದು ಪುರಿ ಹಾಕೋತೀನಿ ನೋಡಿ. ಇವಾಗ ನಾನು ನೋಡಿ ಎಣ್ಣೆ ಚೆನ್ನಾಗಿ ಗರಂ ಆಗಿದೆ. ಪುರಿನೂ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾವೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ನನ್ನ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಪುರಿ ತೆಗಿಯೋಣ. ಇದೇ ಥರ ನಾನು ಎಲ್ಲ ಪುರಿಗಳನ್ನು ಫ್ರೈ ಮಾಡ್ತೀನಿ. ಥಾಲಿ ಅಂದಮೇಲೆ ಹಪ್ಪಳ ಇರಲೇಬೇಕು. ಅದಕ್ಕೆ ನಾವು ಮನೆಯಲ್ಲೇ ಮಾಡಿರೋ ಹಪ್ಪಳ ಇದು. ಅಕ್ಕಿಯಿಂದ ಮಾಡಿರೋ ಹಪ್ಪಳ ನೋಡಿ ಮನೆಯಲ್ಲೇ ಮಾಡಿದ್ದೀವಿ. ಇವಾಗ ಹಪ್ಪಳನೂ ಕರಗಿಸ್ಕೋತೀನಿ ನಾನು. ಕಲರ್ ಹಾಕಿ ಮಾಡಿರೋ ಹಪ್ಪಳ ನೋಡಿ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾವೆ ನೋಡಿ ಹಪ್ಪಳನು. ಇವಾಗ ನೋಡಿ ಎಲ್ಲ ಅಡುಗೆ ರೆಡಿ ಮಾಡಿಕೊಂಡೆ. ಫೈನಲ್ ಆಗಿ ಥಾಲಿ ಹಚ್ಚೋದು. ಬನ್ನಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಪಲ್ಯಗಳು ಮಾಡ್ಕೊಂಡಿರೋ ಪಲ್ಯ ಎಲ್ಲ ಹಾಕೋತಾ ಇದ್ದೀನಿ. ಮತ್ತು ಸಾಂಬಾರು ಹಾಕ್ತಾ ಇದ್ದೀನಿ. ಸಾಂಬಾರು ಮತ್ತು ನಾನು ಕೋಸಂಬರಿ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಕೋಸಂಬರಿ ಏನು ವಿಡಿಯೋ ಮಾಡಿಲ್ಲ. ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಶುಂಠಿನ್ಕಾಯಿ ಹಾಕಿ ಕಲಸಿ ಮೊಸರು ಹಾಕಿ ಮಾಡ್ಕೊಂಡಿದ್ದೀನಿ ಕೋಸಂಬರಿ ಮತ್ತು ಮಸಾಲ ಮಜ್ಜಿಗೆ. ಇವಾಗ ಪುರಿ ಇಡ್ತಾ ಇದ್ದೀನಿ ನೋಡಿ. ಪುರಿನೂ 2 ಪುರಿ ಇಟ್ಕೋತಾ ಇದ್ದೀನಿ ನಾನು. 2 ಪುರಿ ಇಡ್ತಾ ಇದ್ದೀನಿ. ಮತ್ತು 2 ಚಪಾತಿನೂ ಮಾಡಿದ್ದೀನಿ ನಾನು. ಆದರೆ ವಿಡಿಯೋ ಮಾಡಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಮತ್ತು ಥಾಲಿ ಅಂದಮೇಲೆ ಯಾವುದಾದ್ರೂ ಸ್ವೀಟ್ ಇರಲೇಬೇಕು. ಅದಕ್ಕೆ ನಾನು ಜಾಮೂನ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಶ್ರೀಖಂಡ್ ಮಾಡ್ತಾರೆ, ಇಲ್ಲಾಂದರೆ ಮಾವಿನ ರಸ ಮಾಡ್ತಾರೆ. ಆದರೆ ಈ ಸೀಸನಲ್ಲಿ ಮಾವಿನಕಾಯಿ ರಸ ಸಿಗಲ್ಲ, ಅದಕ್ಕೆ ನಾನು ಜಾಮೂನ್ ಮಾಡ್ಕೊಂಡಿದ್ದೀನಿ. ಮತ್ತು ರೈಸ್ ಇಡ್ತಾ ಇದ್ದೀನಿ ನೋಡಿ. ರೈಸು ಇಟ್ಕೊಂಡ್ಮೇಲೆ ಇವಾಗ ಹಪ್ಪಳ ಇಲ್ಲ ಅಂದರೆ ಥಾಲಿ ಪೂರನೇ ಆಗಲ್ಲ. ಅದಕ್ಕೆ ಹಪ್ಪಳ ಇಟ್ಕೋತಾ ಇದ್ದೀನಿ ನೋಡಿ ಮಹಾರಾಷ್ಟ್ರ ಥಾಲಿ ರೆಡಿ ಆಯಿತು. ಮತ್ತು ನಿಮಗೆ ಯಾವುದಾದ್ರೂ ಥಾಲಿ ಮಾಡಿ ನಾನು ತೋರಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ಇಷ್ಟ ಆದರೆ ನಿಮಗೆ ಫ್ಯಾಮ್ಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.